ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಇವಾಗ ಮಾತಾಡ್ತಿರೋ ಹೆಡ್ಲೈನ್ಸು ವಿಕಿಲೀಕ್ಸ್ ಅಂತ ಅಂದ್ಬಿಟ್ಟು. ವಿಕಿಲೀಕ್ಸ್ ಅಂದರೆ ಏನು ಅಂತಂದರೆ, ವಿಕಿಲೀಕ್ಸ್ ಅಂತ ಶುರು ಮಾಡಿದವನು ಜೂಲಿಯನ್ ಅಸಾಂಜೆ ಅಂತ. ಈತ 1971ರಲ್ಲಿ ಆಸ್ಟ್ರೇಲಿಯಾದಲ್ಲಿ ಹುಟ್ಟುತ್ತಾನೆ. ಹುಟ್ಟುಬಿಟ್ಟು ಈತನ ಪ್ರೊಫೆಷನ್ ಬಂದ್ಬಿಟ್ಟು ಜರ್ನಲಿಸ್ಟು, ಪೊಲಿಟಿಷಿಯನ್ನು ಮತ್ತು ಕಂಪ್ಯೂಟರ್ ಪ್ರೋಗ್ರಾಮರು. ಇದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರ್ತಾನೆ. ಸ್ಮಾರ್ಟ್ಫೋನ್ಗಳ ಆಪ್ರೇಷನ್ ಆಗಲಿ, ಲ್ಯಾಪ್ಟಾಪ್ಗಳ ಆಪ್ರೇಷನ್ ಆಗಲಿ ಚೆನ್ನಾಗಿ ತಿಳ್ಕೊಂಡಿರ್ತಾನೆ. ಈತ ಏನು ಮಾಡ್ತಾನೆ, ಗೌರ್ಮೆಂಟ್ ಸರ್ಕಾರದ ಲೋಪದೋಷಗಳನ್ನ ಎತ್ತಾಡ್ತಿರ್ತಾನೆ. ಅದನ್ನ ಎತ್ತಾಡ್ಬಿಟ್ಟು ನ್ಯೂಸ್ ಚಾನಲಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಾ ಇರ್ತಾನೆ. ಹಾಗಾಗಿ ಆತ ಫೇಮಸ್ ಆಗ್ತಾನೆ. ಹೀಗೆ ಮಾಡ್ತಾ ಇರಬೇಕಾದ್ರೆ ಏನಾಗುತ್ತೆ, ಅಮೇರಿಕಾದವರು ಅಫ್ಘಾನಿಸ್ತಾನದಲ್ಲಿ ಯುದ್ಧ ಮಾಡ್ತಾರೆ ಅಂತಂದರೆ ಅವರು ಬೇಕಾದಷ್ಟು ತಪ್ಪುಗಳನ್ನ ಮಾಡ್ತಾರೆ. ಅಮೇರಿಕಾದವರು ಏನಾದರೂ ಸರಿಯಾಗಿ ನಿರ್ಣಯ ತೊಗೊಂಡಿದ್ರೆ ಇವತ್ತು ಮುಸಲ್ಮಾನರದ್ದು ಸಮಸ್ಯೆ ಇರ್ತಿರ್ಲಿಲ್ಲ. ಪ್ರಪಂಚದಲ್ಲಿ ಮುಸಲ್ಮಾನರು ಇದು ಮಾಡ್ತಿದ್ದಾರೆ, ಏನು ಅಂತಂದರೆ ಕ್ರೌರ್ಯ ಮೆರೀತಾ ಇದ್ದಾರೆ, ಆಟ ನಡೀತಿರಲಿಲ್ಲ. ಇದಲ್ಲದೆ ಇರಾಕಲ್ಲಿ ನೋಡಿ, ಸದ್ದಾಮ್ ಹುಸೇನು ಒಳ್ಳೆ ಮುಸ್ಲಿಮು. ಅವನೇನು ಮಾಡಿದ್ದ, ಮುಸಲ್ಮಾನರು ನಾವು ಹೀಗೆ ಬಿಟ್ಬಿಟ್ರೆ ಬಹಳ ಆಟ ಆಡ್ತಾರೆ ಅಂದ್ಬಿಟ್ಟು ಏನಾಗಿದ್ದ, ಒಂಥರ ಚಾಟಿ ಹಿಡ್ಕೊಂಡು ಆಡಿರ್ತಾರೆ ನಡೆಸೋನು. ಅದು ಅವ್ನು ಮಾಡ್ತಿದ್ದು ಕರೆಕ್ಟು. ಅವನ್ನ ತೊಗೊಂಡು ಇವ್ರು ಕೊಂದು ಹಾಕ್ಬಿಟ್ರು. ಯಾರು, ಜಾರ್ಜ್ ಬುಷ್, ಈ ಅಪ್ಪ ಬುಷ್, ಅವ್ರು ಏನು ಮಾಡಿದ್ರು, ಕೊಂದು ಹಾಕ್ಬಿಟ್ರು. ಅದೇನಾಗುತ್ತೆ, ಬೆಂಕಿಯಿಂದ ಬಾಂಡ್ಲೆಯಿಂದ ಬೆಂಕಿಗೆ ಹಾಕೋದಂಗೆ ಆಗೋಯ್ತು ಸಿಸ್ಟಮು. ಏನಾಯಿತು, ISIS ಅಂತ ಒಂದು ಸಂಘಟನೆ ಹುಟ್ಕೊಳ್ತು. ಅವ್ರು ಹುಟ್ಕೊಂಡವ್ರು ಏನು ಮಾಡಿದ್ರು, ಇಡೀ ಪ್ರಪಂಚನೇ ಅಲ್ಲಾಡ್ಸೋಕ್ಕೆ ಶುರು ಮಾಡಿದ್ರು. ಇದೇನಾಯಿತು, ಎಲ್ಲೆಲ್ಲಿಗೋ ಲಿಂಕ್ ಹೋಗಿ ನೋಡಿ, ಸೌದಿ ಅರೇಬಿಯಾದಲ್ಲಿ ಮಹಾರಾಜ ದುಡ್ಡು ಕೊಡ್ತಾರಂತೆ. ಏನು ಅಂತಂದರೆ ನಾವು ಸೇಫಾಗಿರಬೇಕು, ಈ ಪುಂಡ್ರಿಗೆಲ್ಲ ಒಂದು ದುಡ್ಡು ಕೊಟ್ಬಿಟ್ಟು ಸಮಾಧಾನ ಮಾಡೋದು. ಈ ಥರ ಅಂತ್ಯಕಂತ್ಯಗಳು ಭಾಳ ಹರಿದಾಡೋದು ಸೋಷಿಯಲ್ ಮೀಡಿಯಾದಲ್ಲಿ. ಇದೇನಾಯಿತು, ಈ ಜೂಲಿಯನ್ ಅಸಾಂಜೆ ಏನು ಮಾಡ್ದ, ಅಮೇರಿಕಾದ ವಾರ್ ಕ್ರೈಮ್ಸ್ ಅಂತ ಹೇಳ್ತೀವಿ, ಅಂದರೆ ಯುದ್ಧದ ಸಮಯದಲ್ಲಿ ಕೆಲವು ಅತಿರೇಕಗಳು ನಡೆದೋಗುತ್ತೆ. ಅಂಥ ಅತಿರೇಕಗಳನ್ನ ಆಯ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿದ್ದ. ಆ ಥರ ಹಾಕಬೇಕಾದ್ರೆ ಏನಾಯಿತು, ಅಮೇರಿಕಾದವ್ರು ಕೋಪ ಬಂತು. ಏನು ಇವನು ನಮ್ಮ ಇದನ್ನೆಲ್ಲ ಇದು ಮಾಡ್ತಾನಲ್ಲ, ಸೈನ್ಯದ ಸೀಕ್ರೆಟ್ಸ್ನೆಲ್ಲ ಇದು ಮಾಡ್ತಾನಲ್ಲ, ವಾರ್ ಸೀಕ್ರೆಟ್ಸ್ನೆಲ್ಲ ಬಯಲು ಮಾಡ್ತಾನೆ ಅಂತ ಅಂದ್ಬಿಟ್ಟು ಏನು ಮಾಡಿದ್ರು, ಕೇಸ್ ಹಾಕಿದ್ರು. ಅವರು ಅಲ್ಲಿ ಕೋರ್ಟ್ ಸಿಸ್ಟಮ್ಗಳು ಬೇರೆ ಇರುತ್ತೆ. ಅವ್ರ ದೇಶದಲ್ಲಿ ಕೋರ್ಟ್ ಹಾಕೋದು. ಕೋರ್ಟಲ್ಲಿ ಅವನು ತಪ್ಪಿತ ಅಂತ ತೀರ್ಮಾನ ಮಾಡಿದ್ರು. ಅವನಿದ್ದಿದ್ದು ಆಸ್ಟ್ರೇಲಿಯಾದಲ್ಲಿ, ಮತ್ತು ಸ್ಪೇನ್, ಯುರೋಪ್ ದೇಶಗಳಲ್ಲಿ ಓಡಾಡೋದು. ಅವನು ತಪ್ಪಿತ ಅಂತ ತೀರ್ಮಾನ ಮಾಡಿದ್ರು. ಆದರೆ ಅವನು ಅಮೇರಿಕಕ್ಕೆ ಹೋಗಲಿಲ್ಲ. ಇದು ನೋಡಿ ಇಲ್ಲಿ ಬಂತು ಹೆಚ್ಚು. ಏನು ಮಾಡಿದ್ರು, ಅವರು ಅಮೇರಿಕಾದ ಕೋರ್ಟಿನ ಇತ್ತುಕೊಂಡು ಯುನೈಟೆಡ್ ನೇಷನ್ಸು ಬೇಕಾದಷ್ಟು ಇವುಗಳಿದೆ, ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ನು, CB, ಇಂಟರ್ಪೋಲ್, ಅವೆಲ್ಲ ಅಮೇರಿಕಾದ ಹೇಳ್ದಂಗೆ ಕೇಳ್ತಾರೆ. ಅಲ್ಲಿಂದ ಒಂದು ಫರ್ಮಾನ್ ಹೊರಡಿಸ್ಬಿಟ್ರು. ಏನು ಅಂದರೆ ಇವನು ಅರೆಸ್ಟ್ ಮಾಡಬೇಕು ಅಂತ. ಇವನೇನು ಮಾಡ್ದ, ಉಗಾಂಡನೋ ಈಕ್ವೆಡಾರ್ಲು ಹೋಗಿ ಕೂತ್ಕೊಂಡ್ಬಿಟ್ಟು ಏನು ಮಾಡ್ದ, ಅಲ್ಲಿ ರಾಜ ಇವನಿಗೆ, ಸರ್ಕಾರ ಇವನಿಗೆ ಇದನ್ನು ಕೊಡ್ತು, ಏನೋ ಆಶ್ರಯ ಕೊಡ್ತು. ಸುಮಾರು ದಿವಸ ಅಲ್ಲಿದ್ದ. ಅಲ್ಲಿಂದ ಬ್ರಿಟನ್ಗೆ ಬಂದ. ಬ್ರಿಟನ್ನಿಂದ ಮತ್ತೆ ಈಕ್ವೆಡಾರ್ಗೆ ಹೋದ. ಹೀಗೆ ಓಡಾಡ್ತಿದ್ದಾಗ ಏನಾಯಿತು, ಇತ್ತೀಚಿನ ಕೆಲವೇ ದಿನಗಳಲ್ಲಿ ಅವನು ಕೋರ್ಟಿಂದ ಫ್ರೀ ಆಗಿದ್ದಾನೆ, ನೀನು ಫ್ರೀಯಾಗಿ ಓಡಾಡ್ಬೋದು ಪ್ರಪಂಚದ ತುಂಬ ಅಂತ ಅಂದ್ಬಿಟ್ಟು ಅವನಿಗೆ ಆರ್ಡ್ರ್ ಕೊಡ್ತು. ನೋಡಿ, ಸುಮಾರು 10 ವರ್ಷಗಳ ಕಾಲ ಹೊಡೆದಾಡಿ ಆತ ಈಗ ಫ್ರೀ ಬರ್ಡ್. ಏನಾಗಿದೆ ಅಂತಂದರೆ, ತಪ್ಪು ಯಾರೇ ಮಾಡಲಿ, ಅಮೇರಿಕಾದವ್ರು ಮಾಡಲಿ, ಬ್ರಿಟನ್ನವ್ರು ಮಾಡಲಿ, ಫ್ರಾನ್ಸ್ನವ್ರು ಮಾಡಲಿ, ಜರ್ಮನಿ ಮಾಡಲಿ, ಇಂಡಿಯಾದಲ್ಲಿ ಕಾಂಗ್ರೆಸ್ನವ್ರು ಮಾಡಲಿ, ತಪ್ಪೇನೆ. ಸತ್ಯಮೇವ ಜಯತೆ ಅಂತ ಕಾಲ ಇರುತ್ತೆ, ಕಾಲ ನಿರ್ಣಯ ಮಾಡುತ್ತೆ. ಅದು ಜೂಲಿಯನ್ ಅಸಾಂಜೆದ ಉದಾಹರಣೆ ಇಟ್ಕೊಂಡ್ರೆ ನೋಡಿ, 10 ವರ್ಷಗಳ ಹಿಂದೆ ಆತ ಅಪರಾಧಿ, ಇವತ್ತು ಆತ ಹೀರೋ. ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಏನಾಗಿದೆ, ಆತ ವಿಕಿಲೀಕ್ಸ್ ಅಂತ ಅಂದ್ಬಿಟ್ಟು ಒಂದು ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡ್ತಾನೆ. ಆ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ನೋಡಿ, ಇಂಡಿಯಾ ದೇಶದಲ್ಲಿರ್ತಕ್ಕಂಥ ಅನೇಕ ಭ್ರಷ್ಟ ರಾಜಕಾರಣಿಗಳ ಅಸೆಟ್ನ ಡಿಕ್ಲೇರ್ ಮಾಡ್ತಾನೆ ಅವನು. ಡಿಕ್ಲೇರ್ ಮಾಡಿದ್ರೆ ನೋಡಿ, ಎಲ್ಲ ಕಾಂಗ್ರೆಸ್ನವರೇ 90 ಜನ ಇರೋದು. ಏನು ಅಂದರೆ 60ರ ದಶಕದಲ್ಲಿ ₹100 ಇರೋದಿಲ್ಲ ಅವರು. ಇವತ್ತು 1,000 ಕೋಟಿ, 2,000 ಕೋಟಿ, 3,000 ಕೋಟಿ, 10,000 ಕೋಟಿ, ಲಕ್ಷ ಕೋಟಿ. ಸ್ಪೇನ್ನಲ್ಲಿ 4 ಇದು ಟೆನ್ನಿಸ್ ಕೋರ್ಟ್ಗಳು, ಕ್ಲಬ್ಗಳನ್ನ ಓನರ್ಶಿಪ್ ಇಟ್ಕೊಂಡಿರೋರು. ಮತ್ತು ಇಂಡಿಯಾ ದೇಶದಲ್ಲಿ ಅವರೇನೋ ಐಕ್ಲೇರ್ ಕ್ಲಿನಿಕ್ ಅಂತೆ, ಇಂಡಿಯಾ ದೇಶ ತುಂಬ ಐಕ್ಲೇರ್ ಕ್ಲಿನಿಕ್ ಇಟ್ಕೊಂಡು ಏನಾಗುತ್ತೆ,
ಕಾಂಗ್ರೆಸ್ಸಲ್ಲಿ ಮಂತ್ರಿಗಳಾಗ್ತಾರೆ ಇವರು. ಕಾಂಗ್ರೆಸ್ ಸರ್ಕಾರದಲ್ಲಿ ಪಾಪ ಮನಮೋಹನ್ ಸಿಂಗ್ ಒಳ್ಳೆ ಮನುಷ್ಯ ಅಂತ ಎಲ್ಲೋ ಓದಿದ ಜ್ಞಾಪಕ, ಆತನ ಅಲಾಡಿಸ್ತಾರೆ. ಯಾಕೆಂದರೆ ಡೈರೆಕ್ಟಾಗಿ ರಿಮೋಟ್ ಕಂಟ್ರೋಲ್ ಜೊತೆ ವ್ಯವಹಾರ ಮಾಡ್ತಿರ್ತಾರೆ. ಏನು ಹಗರಣಗಳು, ಭ್ರಷ್ಟಾಚಾರದ ಹಗರಣಗಳು ನಡೀತೆ, ಇವರೇ ಮಾಡ್ತಿರ್ತಾರಂತೆ. ಈ ಥರದ್ದೆಲ್ಲ ಕೇಳ್ತೀವಿ ನಾವು. ಕೇಳಿ ಏನಾಗುತ್ತೆ, ಇವ್ರದ್ದು ಆಸ್ತಿ, ಇವ್ರು ಎಷ್ಟು ದುಡ್ಡು ಸಂಪಾದಿಸೋದು ಅನ್ನೋದು ಆ ವಿಕಿಲೀಕ್ಸಿಂದ ಹೊರಗಡೆ ಬಂತು. ಇದೇನಾಗುತ್ತೆ, ನರೇಂದ್ರ ಮೋದಿಯವರು 2014 ಇಸ್ವಿನಲ್ಲಿ ಭ್ರಷ್ಟಾಚಾರದ ಹಗರಣಗಳನ್ನ ಆಡ್ತಾ ಅಧಿಕಾರಕ್ಕೆ ಬರ್ತಾರೆ. ಅದ್ರಲ್ಲಿ 100ಕ್ಕೆ 80ಕ್ಕಿಂತ ಹೆಚ್ಚು ಭಾಗ ಈ ಬಡ್ಡಿ ಮಕ್ಕಳದ ಆಸ್ತಿ ಇರುತ್ತೆ. ವಿಕಿಲೀಕ್ಸು, ಜೂಲಿಯನ್ ಅಸಾಂಜೆನ ನಾವೆಷ್ಟು ಹೊಗಳಿದ್ರು ಸಾಲದು. ಏನು ಅಂತಂದರೆ, ನಮ್ಮ ದೇಶದಲ್ಲಿ ಪ್ರಪಂಚಕ್ಕೆ ಅನುಕೂಲ ಆಯಿತು, ಅದು ಬೇರೆ ವಿಚಾರ. ನಮ್ಮ ದೇಶದಲ್ಲಿ ಹೆಚ್ಚು ಅನುಕೂಲ ಆಯಿತು. ಒಬ್ಬ ದೇಶಭಕ್ತ ಪ್ರಧಾನಮಂತ್ರಿ ನಮಗೆ ತಂದುಕೊಟ್ಟ, ಒಬ್ಬ ದೇಶಭಕ್ತ ಸರ್ಕಾರ ನಮಗೆ ತಂದುಕೊಟ್ಟ. 3ನೇ ಸರಿ ಎಲೆಕ್ಟ್ ಆಗೋದು 140 ಕೋಟಿ ಜನದಲ್ಲಿ. ಅದು ಏನು ಅಂತಂದರೆ, ನಾವು ಕತ್ತೆನ ಕುದುರೆನ ಕತ್ತೆನ ಈಕ್ವೇಟ್ ಮಾಡಿ ಇಡೀ ಪ್ರಪಂಚ ಎರಡು ಬೇರೆ ಅಂತಂದಾಗ ನಾವು ಒಂದೇ ಅನ್ಕೊಂಡು ನೋಡಿದ್ದೀವಿ. ಒಂದೇ ಅನ್ಕೊಂಡು ನೋಡೋದಕ್ಕೆ ಸ್ಲೋಗನ್ ಏನು ಕೊಡ್ತಾಯಿದ್ವಿ, ಸಾಮಾಜಿಕ ನ್ಯಾಯ, ಸೋಷಿಯಲ್ ಜಸ್ಟಿಸ್ ಅಂತ ಕೊಡ್ತಾಯಿದ್ವಿ. ಪ್ರಪಂಚನೇ ಒಪ್ಕೊಂಡಿರಲಿಲ್ಲ, ಕತ್ತೆನೇ ಕುದುರೆನೇ. ನಮ್ಮ ಇಂಡಿಯಾ ದೇಶದಲ್ಲಿ ಮಾತ್ರ ಕುದುರೆನೂ ಸೋಲ್ಸತ್ತೆ. ಇದು ಈ ಥರದ ಇವಕ್ಕೆ ಫಸ್ಟ್ ಬ್ರೇಕ್ ಹಾಕಿದವನು ನೋಡಿ ಜೂಲಿಯನ್ ಅಸಾಂಜೆ ಅಂತ ಹೇಳ್ಬೋದು. ಅವ್ರನ್ನ ಸ್ಮರಿಸ್ತಾ ನಮ್ಮ ಹಿಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಧನ್ಯವಾದ, ನಮಸ್ಕಾರ.